ಶಾಂತಪಾಪಮಲ್ಲಿ ಹೀರೋ ಅಂದ್ರೆ ನೀವು ಕೊಲೆ ಮಾಡೋದು ರೇಪ್ ಮಾಡೋದು ಇಂಥದ್ದು ಕಣೋ ಅಂತ. 16 ವರ್ಷಕ್ಕೇನೆ ನಾನು ನನ್ನ ಅಕ್ಕನ ಮದ್ವೆಗೆ ಹೋಗಿದ್ರೆ ನನಗೆ 5 ಜನ ಬಂದಿದ್ದಾರೆ ಗಂಡುಗಳು ನೋಡ್ಲಿಕ್ಕೆ. ಎಷ್ಟು ಶತಮಾನಗಳ ಹಿಂದೆ. ನಾನು ನಿಮ್ಮಷ್ಟು ಒಳ್ಳೆ. ನಿಮ್ಮ ಪೇರೆಂಟ್ಸ್ನ ನಾನು ಪ್ರೌಡ್ ಫೀಲ್ ಮಾಡ್ಸಿದ್ದೀನಿ. ಫಸ್ಟ್ 80% ಬಂತು ಅಂದ ತಕ್ಷಣ ನಮ್ಮ ಅಪ್ಪ ಫಸ್ಟ್ ಟೈಮು ಕೈ ಕೊಟ್ಟರು. ಫಸ್ಟ್ ಟೈಮ್ ನೀವು ನಿಮ್ಮ ಐಡಲ್ನ ಮೀಟ್ ಆಗಿದ್ದು? ಅವ್ರನ್ನ ಮೀಟ್ ಮಾಡಕ್ ಆಗಲ್ಲ. ಫಸ್ಟ್ ಮೀಟ್ ಮಾಡಿದ್ದು ಸುದೀಪಣ್ಣ. ಅಡಿಗೆ ಮಾಡ್ತೀರಾ? ಹಾ, ಉಪ್ಪಿಟ್ಟು ಕೇಸರಿ ಬಾತು ಮಾಡ್ತೀರಾ? ಫಸ್ಟ್ ಬ್ರೇಕಪ್? ನೀರಲ್ಲಿ ಸಣ್ಣ ಅಲೆಯೊಂದು. ಅವಾಗ ಈ ಲಿರಿಕ್ಸ್ ಎಲ್ಲ ತುಂಬಾ ಡೀಪ್ ಆಗಿ ಅರ್ಥ ಆಗೋದು. ಎಂತ ಬರ್ದ್ಬಿಟ್ಟಿದ್ದಾನೆ ಗುರು ಇವನು ಅಂತ. ಫಸ್ಟ್ ಬೈಕ್? ಹಿಂಗ್ ಬಿದ್ದಿದೀವಿ, ಅಲ್ಲಿ ಜನ ಇರೋರೆಲ್ಲ ಬೈತಾ ಇದ್ದಾರೆ, ಆಗ್ಬೇಕು ನನ್ನ ಮಕ್ಕಳಿಗೆ ಆಗ್ಬೇಕು ಅಂತ. ಅವರಿಗೆ ಶೂಟ್ ಅಂತ ಗೊತ್ತಿಲ್ಲ, ಡ್ರೋನ್ ಶಾಟ್ ಅಲ್ವಾ. ಅಪಾಯವಿದೆ ಎಚ್ಚರಿಕೆ ಸಿನಿಮಾ ಇದೇ ತಿಂಗಳು 28ಕ್ಕೆ ರಿಲೀಸಿಗೆ ರೆಡಿ ಆಗಿದೆ. ಆ ಸಿನಿಮಾದ ನಾಯಕ ಹಾಗೂ ನಾಯಕಿ ನನ್ನ ಜೊತೆ ಇದ್ದಾರೆ. ಮೊದಲಿಗೆ ವಿಕಾಶ್ ಉತ್ತಯ್ಯ ಅವರು ಹಾಗೆ ರಾಧಾ ಭಗವತಿ ಅವರು, ಇಬ್ರಿಗೂ ವೆಲ್ಕಮ್. ಥ್ಯಾಂಕ್ ಯು. ಫಸ್ಟ್ ಬಗ್ಗೆ ಕೇಳ್ತಾ ಹೋಗ್ತೀನಿ, ಹೇಳ್ತಾ ಹೋಗ್ಬೇಕು. ಓಕೆ. ಮೊದಲ ಟೀಚರ್ ನಿಮ್ಗೆ ತುಂಬಾ ನೆನಪಿರೋರು? ಚಂದ್ರಕಾಂತಿ ಮ್ಯಾಮ್ ಅಂತ. ಅವ್ರು ಆಕ್ಚುಲಿ ನನಗೆ ಟೀಚ್ ಮಾಡಿಲ್ಲ, ಅವರು ಹೆಡ್ ಮಾಸ್ಟರ್. ಓಕೆ. ನನ್ಗೆ ಯಾವುದೇ ಆಡಿಷನ್ಸ್ ಇರಲಿ ಮತ್ತೊಂದಿರಲಿ, ನಾನು ಚಿಕ್ಕ ವಯಸ್ಸಿದ್ದಾಗ ಒಂದೆರಡು ಆಡಿಷನ್ಸ್ ಕೊಟ್ಟಿದ್ದೀನಿ, ಸಿನಿಮಾಗೆ ಅಂತಲೇ ಕೊಟ್ಟಿದ್ದೆ. ಅವಾಗೆಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಹೌದಾ ಮಾಡ್ತೀಯ ಅಮ್ಮ ಮಾಡು, ನಂಗೆ ಅವ್ರಂದ್ರೆ ತುಂಬ ಇಷ್ಟ. ವಿಕಾಸ್? ನಾನು ಅಂಗನವಾಡಿಲಿದ್ದಾಗ ನಮ್ಮಪ್ಪ LKG ಸೇರ್ಸೋಕ್ಕಿಂತ ಮುಂಚೆ ನಮ್ಮ ಮನೆ ಮೇಲ್ಗಡೆ ಅಂಗನವಾಡಿ ಇತ್ತು. ಸೊ ನಮ್ಮಪ್ಪ ಅವಾಗ ಅಲ್ಲಿ ಕಳ್ಸೋರು. ಅಂದರೆ ಸ್ಕೂಲ್ LKGಗೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸೆಟ್ ಆಗಲಿ ಅನ್ನೋದಕ್ಕೋಸ್ಕರ ನನ್ನ ಅಲ್ಲಿ ಬೆಳಿಗ್ಗೆ ಬಿಟ್ಟು ಬರ್ತಿದ್ರು. ಒಂದು 3-4 ಅವರ್ಸ್ ಆದಮೇಲೆ ವಾಪಸ್ ಕರ್ಕೊ ಬರೋದು. ಅಲ್ಲಿ ಒಬ್ರು ಆಯಾ ಇದ್ರು, ಅಲ್ಲಿ ಅವರು ಅಡುಗೆ ಮಾಡ್ತಿದ್ರು ಅಂಗನವಾಡಿಲಿ. ನನಗೆ ಈ ಉಪ್ಪಿಟ್ಟು ಮುದ್ದೆ ಬರ್ತಿತ್ತಲ್ಲ ಅವಾಗ ಅಂಗನವಾಡಿಲಿ, ಆ ಪುಡಿ ಅದನ್ನು ಭಾಳ ಇಷ್ಟ, ಆ ಮುದ್ದೆ. ಅವ್ರು ಅದನ್ನ ಮಾಡ್ತಿದ್ರು ಅಲ್ಲಿ, ಅದಕ್ಕೆ ಅವ್ರಿಷ್ಟ ಅಲ್ಲಿ. ಹಂಗಲ್ಲ ಅಂದ್ರೆ ಒಂದು ಅದಿದ್ರು ರೀಸನ್ನು. ಅಲ್ಲಿ ಟೀಚರ್ ಬೇರೆ ಇದ್ರು, ಅಂದ್ರೆ ಇಡೀ ಸ್ಕೂಲ್ಗೆ ಒಂದೇ ಟೀಚರ್ ಅಲ್ಲಿ, ಅವರೇ ಮಾಡೋದು, ಟೀಚ್ ಮಾಡೋದು. ಬಟ್ ಅದ್ರ ಜೊತೆಗೆ ಇಲ್ಲಿ ಕೆಲಸ ಮಾಡೋರು ಆಯಾ ಒಂದು ಅಜ್ಜಿ, ವಯಸ್ಸಾಗಿರೋ ಅಜ್ಜಿ ಅವ್ರ ಇದರಲ್ಲಿ. ಅವ್ರು ಏನಂದ್ರೆ ನಾನು ಕ್ಲಾಸಲ್ಲಿ ಕೂರ್ತಾ ಇರಲಿಲ್ಲ, ನಾನು ಹೊರಗಡೆ ಕೂರ್ತಿದ್ದೆ. ನನಗೆ ಟೀಚರ್ ಅವರು. ಅಂದ್ರೆ ಅವ್ರೇನ್ ಮಾಡ್ತಿದ್ರು ಅಂದ್ರೆ ಈ ಕತೆ ಪುಸ್ತಕಗಳು ಇರ್ತಿತ್ತಲ್ಲ, ಈ ಕತೆ ಪುಸ್ತಕಗಳಲ್ಲಿ ನನ್ನ ಕತೆ ಹೇಳೋರು. ನನಗೆ ಕತೆ ಕೇಳೋ ಹುಚ್ಚು ಚಿಕ್ಕ ವಯಸ್ಸಿಂದ. ನಾನು ಬೆಳಿಗ್ಗೆ ಆದ್ರೆ ಇವ್ರ ಕತೆ, ರಾತ್ರಿ ಆದ್ರೆ ನಮ್ಮ ಅಜ್ಜಿ ಜೊತೆ ಮತ್ಕೊಂಡು ನಮ್ಮ ಅಜ್ಜಿ ಕತೆ. ಕತೆ ಇಲ್ಲದೆ ಮಲಗದೇ ಇಲ್ಲ. ನನಗೆ ಚಿಕ್ಕ ವಯಸ್ಸಿಂದ ಈ ಕತೆದೊಂದು ಹುಚ್ಚಿತ್ತು. ಬಟ್ ನನಗೆ ಅನ್ಸುತ್ತೆ ಈಗಲೂ ಈ ಫಿಲ್ಮ್ ಇಂಡಸ್ಟ್ರಿಲಿ ಒಂದು ಇದ್ರ ಮೇಲಿರೋ, ಈ ಕ್ರಿಯೇಟಿವ್ ಫೀಲ್ಡ್ ಮೇಲಿರೋ ಒಂದು ಆಸಕ್ತಿಯಲ್ಲಿ ಮೊದಲು ಸ್ಟ್ರೈಕ್ ಮಾಡಿದ್ದೆ ಆ ಅಜ್ಜಿ ಅನ್ಸುತ್ತೆ ನನಗೆ. LKG ಬರೋಷ್ಟರಲ್ಲಿ ನಾನು ಯಾವ ಲೆವೆಲ್ಗೆ ಆಗ್ಬಿಟ್ಟಿದ್ದೆ ಅಂದರೆ, ಬೇರೆಯವ್ರಿಗಿಂತ ಭಾಳ ಚುರುಕಿದ್ದೆ ನಾನು LKGಲಿ. ನಾನು ಕತೆ ಹೊಡೆಯೋಷ್ಟು, ಅಂದರೆ ಟೀಚರ್ಸ್ನ ಬೇರೆಯವರೆಲ್ಲ ಹತ್ಕೊಂಡಿದ್ರೆ ಸ್ಕೂಲ್ಗೆ ಬಿಟ್ಟ ತಕ್ಷಣ, ನಾನು ಕೂತ ತಕ್ಷಣ ಟೀಚರ್ಸ್ ಜೊತೆ ಕತೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಅಂದರೆ ಯಾವುದೋ ಬೇಟೆ ಸ್ಟೋರಿ ಎಲ್ಲ ಹೇಳ್ಬಿಟ್ಟಿದೆ LKGಲೂ ಆ ಟೀಚರ್ಗೆ. ಬೆಳಗ್ಗೆ ಹಿಂಗೊಂದು ಬೇಟೆಗೆ ಹೋಗಿದ್ವಿ ಅಪ್ಪ, ಈ ಬೇಟೆಗೆ ಹೋಗ್ತಾ ಒಂದು ತೋಳ ಹೊಡ್ಕೊಂಬಂದ್ರು, ಹಂಗೆ ಹಿಂಗೆ ಅದ್ರದ್ದು ಸಾರು ರೊಟ್ಟಿಗೆ ಮಾಡಿದ್ವಿ, ಹಂಗೆ ಹಿಂಗೆ ಅಂತಲ್ಲ. ಅವರು ಅಂದರೆ ಈ LKG ಹುಡುಗ ಕತೆ ಹೊಡಿತಾನೆ, ಸುಳ್ಳು ಹೇಳ್ತಾನೆ ಅಂತ ಅವ್ರು ಡೆಫಿನೆಟ್ಲಿ ಯೋಚನೆ ಮಾಡಿರಲಿಲ್ಲ. ನಿಜವಾಗ್ಲೂ ತೋಳ ಸಾರ ಹೌದು ಬೆಳಿಗ್ಗೆ ಅಂತಲ್ಲ. ಅವ್ರು ನಮ್ಮ ಅಪ್ಪ ಕರ್ಕೊಂಡು ಬರೋಕ್ಕೆ ಬಂದಾಗ ಕೇಳಿದ್ದಾರೆ, ಅಲ್ಲ ಸರ್ ನೀವು ತೋಳ ಸಾರು ನಮ್ಮಪ್ಪ ಯಾರು ಹೇಳಿದ್ದು? ಇಲ್ಲ ನಿಮ್ಮ ಮಗ ಹೇಳಿದೆ. ಈಗ ಒಂದು ಕತೆ ಎಲ್ಲ ಕೇಳ್ಕೊಂಡ್ರೆ ದಿನಕ್ಕೊಂದೊಂದು ಕತೆ ಹೊಡಿತಾನೆ ಬಾಯಿಲೆ ಅನ್ಕೊಂಡು. ಅಂದರೆ ನನಗೆ ಫಸ್ಟ್ ಟೀಚರ್ಸ್ ಅಂದಾಗ ನನಗೆ ಅವ್ರು ನೆನಪಾಗ್ತಾರೆ. ಪ್ರಾಬಬ್ಲಿ ನಾನು 5th or 6th ಸ್ಟ್ಯಾಂಡರ್ಡ್ ಅವ್ರು ತೀರ್ಕೊಂಡ್ರು ಅಜ್ಜಿ. ಅವ್ರು ತೀರ್ಕೊಳ್ಳೋಕ್ಕಿಂತ 1-2 ದಿವಸ ಮುಂಚೆ ಕೂಡ ನನಗೊಂದು ಫೋನ್ ಬರುತ್ತೆ ಮನೆ ಲ್ಯಾಂಡ್ಲೈನ್ಗೆ ಕಾಲ್ ಮಾಡಿ ಅವ್ರನ್ನ ಕೊಡು, ಒಂದ್ಸಲ ಮಾತಾಡಬೇಕು ಅನ್ನೋ ಥರ. ಸೊ ಯಾವಾಗಲೂ ಒಂಥರ ಅವ್ರು ಸ್ಪೆಷಲ್ ಅನಿಸ್ತಾರೆ. ಓಕೆ. ಫಸ್ಟ್ ಟೈಮ್ ನಿಮ್ಗೆ ಅನಿಸಿದ್ದು, ನಿಮ್ಮ ಪೇರೆಂಟ್ಸ್ನ ನಾನು ಪ್ರೌಡ್ ಫೀಲ್ ಮಾಡಿಸಿದ್ದೀನಿ ಫಸ್ಟ್ ಟೈಮ್ ಅನಿಸಿದ್ದು ನನಗೆ ಸಿನಿಮಾ ಇಂಡಸ್ಟ್ರಿಗೆ ಬರುವಾಗ ತುಂಬ ಜನ ಬಿಡಬೇಡಿ, ಯಾಕೆ ಬಿಡ್ತೀರಾ, ಹೆಣ್ಮಗು ಅಂದರೆ ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಇಂಡಸ್ಟ್ರಿಯಲ್ಲಿ ಇರೋ ಹುಡುಗಿ ಅಂದರೆ ನಾನೊಬ್ಳೆ. ಸುಮ್ಮನೆ ಅದೆಲ್ಲ ಏನು ಬೇಡ, ಮದುವೆ ಮಾಡಿ ಕಳಿಸ್ಬಿಡಿ ಅಂತ ಹೇಳಿ 16 ವರ್ಷಕ್ಕೇ ಸ್ಟಾರ್ಟ್ ಆಗೋಯ್ತು ನನಗೆ ಮದುವೆ ಮಾಡಬೇಕು ಅಂತ ಎಲ್ಲ ಹೇಳಿ. ನಂದು ಫಸ್ಟ್ 16 ವರ್ಷಕ್ಕೇ ನಾನು ನನ್ನ ಅಕ್ಕನ ಮದ್ವೆಗೆ ಹೋಗಿದ್ರೆ ನನಗೆ 5 ಜನ ಬಂದಿದ್ದಾರೆ ಗಂಡುಗಳು ನೋಡ್ಲಿಕ್ಕೆ. ಸೊ ಆ ಥರ ಇತ್ತು. ಫುಲ್ ಡಿಮ್ಯಾಂಡ್. ಒಳ್ಳೆ ಪ್ಲಾಟ್ಫಾರ್ಮ್ ಅಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಂದು ಫಸ್ಟ್ ಮೂವಿ ರಿಲೀಸ್ ಆಗುವಾಗ ದೊಡ್ಡ ಸ್ಕ್ರೀನ್ ಮೇಲೆ ಅಪ್ಪ ಅಮ್ಮ ಅಜ್ಜಿ ತಾತ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ರೂ ಕರ್ಕೊಂಡ್ ನಾನು ಕೂರಿಸಿ ನೋಡಿ. ಈ ಗಂಡುಗಳು ಬಂದ್ರು ಅಂದ್ರಲ್ಲ 16 ವರ್ಷಕ್ಕೆ, ಇದು ಎಷ್ಟು ಶತಮಾನಗಳ ಹಿಂದೆ. ಸಾರಿ, ನಾನು ನಿಮ್ಮಷ್ಟು ಒಳ್ಳೆ.
ಫಸ್ಟ್ ಸಿನಿಮಾ ಇವರನ್ನೆಲ್ಲ ಕೂರಿಸಿ ನೋಡಿ ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ತೋರಿಸುವಾಗ ದೇ ಫೆಲ್ಟ್ ಪ್ರೌಡ್, ಇವಳೇನೋ ಮಾಡ್ತಾಳೆ ಅಂತ ಹೇಳಿ ಬಿಟ್ರು. ಅದು ಅಂತ ಅನ್ಕೊಂತೀನಿ. ಸೆಕೆಂಡ್ ಪಿ ಯು ನಾನು ಓದ್ತಾನೆ ಇರಲಿಲ್ಲ, ಯಾವಾಗಲೂ ಈ ಮಜಾ ಮಾಡಿಕೊಂಡು. ನಮ್ಮದು ಸ್ಕೂಲ್ ಅಂದರೆ ನಾನು ಕಾಲೇಜ್ಗೆ ಮನೆಯಿಂದ ಹೋಗೋ ತುಂಬ ದೂರ ಇತ್ತು, ಬಸ್ಸಲ್ಲೇ 1.5 ಗಂಟೆ ಟ್ರಾವೆಲ್ ಮಾಡಬೇಕು ಒನ್ ಸೈಡ್. ಅಲ್ಲೇ ಇರಬೇಕು ಅಂದರೆ ನಾನು ಇರ್ತಿರ್ಲಿಲ್ಲ, ನನಗೆ ಮನೆಗೆ ಬರಬೇಕು, ಅಮ್ಮಂದು ಊಟ ಮಾಡಿ ಮಲ್ಕೋಬೇಕು, ನಾನು ಯಾವುದೇ ಕಾರಣಕ್ಕಿರಲ್ಲ ಬೋರ್ಡಿಂಗಲ್ಲಿ. ಈ ಬಸ್ಸಲ್ಲೆಲ್ಲ ಭಾಳ ಮಜ್ಜಾ, ಯಾವಾಗಲೂ ಡೈಲಿ ಸಾಂಗ್ಸ್ ಪ್ಲೇ ಅಲ್ಲ, ನಾನೇ ಹಾಡ್ತಿದ್ದೆ ಬಸ್ಸಲ್ಲೆಲ್ಲ ಹಾಡ್ಕೊಂಡು, ಈ ಟ್ರೈಬಲ್ ಹಾಡುಗಳು ಅದು ಇದು ಡೈಲಿ ಇದೆ. ಸೊ ಹಿಂಗಿದ್ದಾಗ ನಮ್ಮಪ್ಪನೂ ಅಂದ್ಕೊಂಡಿದ್ರು ಇವನು ಏನೋ ಸೆಕೆಂಡ್ ಪಿ ಯು ಹೋಯ್ತು ಅನ್ಸುತ್ತೆ, ಒಂದು ಕರೆಕ್ಟಾಗಿ ಮಾಡಲ್ಲ ಅದು. ಪರ್ಸೆಂಟೇಜ್ ಬಂದಾಗ ನನಗೆ 80% ಬಂದ್ಬಿಡ್ತು. ಅವತ್ತು ಕಾಲೇಜಿಗೆ ಬಂದಿದ್ವಿ ನಾನು ನಮ್ಮಪ್ಪ, 80% ಬಂತು ಅಂದಾಗ ಫಸ್ಟ್ ಟೈಮ್ ಇಲ್ಲ ಆ ಟೈಮಲ್ಲ ಹೆಂಗಿದೆ ಅಂದ್ರೆ ತೋರ್ಸಿದ್ರು ನೋಡ್ತಿರ್ಲಿಲ್ಲ. ಬಟ್ 80% ಬಂತು ಅಂದ ತಕ್ಷಣ ನಮ್ಮಪ್ಪ ಫಸ್ಟ್ ಟೈಮು ಕೈ ಕೊಟ್ರು. ಅಲ್ಲ, ಹುಡುಗರಿಗೆ ಅಪ್ಪನ ಜೊತೆ ಒಂದು ಬಾಂಡ್ ಇರುತ್ತಲ್ಲ, ಅದು ಬೇರೆ ತರ. ಅಂದ್ರೆ ಅಪ್ಪ ಶೇಕ್ ಹ್ಯಾಂಡ್ ಕೊಡೋದಿದೆಯಲ್ಲ, ಅದು ಬಹಳ ದೊಡ್ಡ ವಿಷಯ. ಫಸ್ಟ್ ಟೈಮ್ ಒಂದ್ಸಲ ಹಿಂಗ್ ಕೊಟ್ರು, ಕೈ ಕೊಟ್ರು. ಅಲ್ಲ ಕಣೋ, ನೀನು ಓದಿದ್ರೆ ಏನ್ ಕತೆ ಆಗ. ಅಡಿಗೆ ಮಾಡ್ತೀರಾ? ಫಸ್ಟ್ ಏನ್ ಮಾಡಿದ್ರಿ? ಟೊಮ್ಯಾಟೊ ಗೊಜ್ಜು ಅನ್ನ. ಚೆನ್ನಾಗಿತ್ತಾ? ಹೌದು. ನಾನ್ ಮಾಡಿದ್ದು ಟೊಮ್ಯಾಟೊ ಜ್ಯೂಸ್. ಇಬ್ರು ಏನ್ ಟೊಮೆಟೊನೇ ಮಾಡಿದಿರಿ? ಅಂದ್ರೆ ನಮ್ಮಲ್ಲಿ ಸಣ್ಣ ಟೊಮ್ಯಾಟೊ ಬರುತ್ತೆ ನೋಡಿ, ಬೇಬಿ ಟೊಮ್ಯಾಟೋಸ್, ಅದೊಂದು ಗಿಡ ಇತ್ತು ನಮ್ಮ ಮನೇಲಿ. ಆ ಗಿಡನ ಏನ್ ಮಾಡಿದ್ವಿ, ನಮ್ಮ ಕಸಿನ್ಸ್ ಎಲ್ಲ ಬಂದಾಗ ಮನೆಗೆ. ಸೊ ನಮ್ಗೊಂದು ಹುಚ್ಚಿದೆ, ಅಂದ್ರೆ ನಮ್ಮ ಊರ್ ಕಡೆ ಅಲ್ವಾ, ಈ ಮಲ್ನಾಡ್ ಕಡೆ ನಮ್ದೇನಂದ್ರೆ ಈ ಕೊಡಗಲ್ಲಿ ಈ ಕಸಿನ್ಸ್ ಎಲ್ಲ ಬಂದಾಗ ಒಂದು 2-3 ವಿಷಯಗಳಿದೆ. ನಮ್ದೊಂದು ಬೆಟ್ಟ, ಒಂದು ಚಿಕ್ಕದೊಂದು ಜಾಗ ಇದೆ, ಒಂದು ಬ್ಯೂಟಿಫುಲ್ ಜಾಗ, ಅದನ್ನ ಕಾಪಳ ಪಡಗ ಅಂತೀವಿ, ಚಿಕ್ಕ ಬೆಟ್ಟದ ತರ ಒಂದು ಜಾಗ. ಅಲ್ಲಿಗೆ ಹೋಗೋದು, ಅಲ್ಲಿಗೆ ಎಲ್ಲಾರನ್ನ ಈವ್ನಿಂಗ್ ಕರ್ಕೊಂಡು, ಅದು ಮ್ಯಾಂಡೇಟ್ರಿ. ಅದು ಬಿಟ್ರೆ ರಾತ್ರಿ ದೇವದ ಸ್ಟೋರಿ ಹೇಳೋದು, ಎಲ್ಲಾರನ್ನ ಕೂರ್ಸ್ಕೊಂಡು. ನನಗೆ ಇದೊಂದು ಹುಚ್ಚಿತ್ತು. ಅದು ಬಿಟ್ರೆ ನನಗೆ ಈ ಕಸಿನ್ಸ್ ಬಂದ್ರೆ ಸುಮ್ನೆ ಏನಾದ್ರು ಅಡಿಗೆ ಟ್ರೈ ಮಾಡೋಣ ಅನ್ನೋ ಒಂದು ಹುಚ್ಚಿತ್ತು. ನನ್ ನೆನಪಿರೋದು ಚಿಕ್ಕ ಟೊಮ್ಯಾಟೊನ ತಗೊಂಬಂದು, ಪುದೀನಾ ಲೀವ್ಸ್ ತಗೊಂಬಂದು, ಇದನ್ನೆಲ್ಲ ಜಜ್ಜಿ ಗ್ರೈಂಡ್ ಎಲ್ಲ ಮಾಡಿ ಒಂದು ಜ್ಯೂಸ್ ಮಾಡಿದ್ದೆ ಅವಾಗ. ಫಸ್ಟ್ ಟೈಮ್ ಮಾಡಿದಕ್ಕೆ ಎಲ್ಲಾರು ಒಂಥರ ಬೇಷ್. ಕುಡಿಯೇಬಲ್ ಇತ್ತ? ಅದು ಕುಡಿಯೇಬಲ್ ಇತ್ತು ಅನ್ಕೋತೀನಿ, ನಾನು ಅಷ್ಟು ನೆನಪಿಲ್ಲ, ಬಟ್ ಕುಡ್ದಿಯಾರ ಎಲ್ಲಾರು ಟೊಮ್ಯಾಟೊ ಜ್ಯೂಸ್. ಓಕೆ, ಇನ್ನು ಫುಡ್ ಅಂತ ಬಂದ ತಕ್ಷಣ ನಿಮ್ಗೆ ಎಷ್ಟೇ ಹಬ್ಬದ ಊಟ ಹಾಕಿದ್ರು ಪ್ರತಿ ಸಲ ಪ್ರತಿಯೊಬ್ಬರಿಗೂ ನಮ್ಗೊಂದು ಕಂಫರ್ಟ್ ಫುಡ್ ಅಂತ ಇರುತ್ತೆ. ಆ ತರದ ಒಂದು ಕಂಫರ್ಟ್ ಫುಡ್ ಯಾವ್ದು? ಮುದ್ದೆ, ಮೆಣಸು, ಬೆಳ್ಳುಳ್ಳಿ, ಖಾರ. ಬಿಟ್ರೆ ಮುದ್ದೆ, ಮೆಣಸು, ಬೆಳ್ಳುಳ್ಳಿ, ಖಾರ ಅಂತ. ಬೈ ಚಾನ್ಸ್ ಚಿಕ್ಕ ವಯಸ್ಸಿನಲ್ಲೂ ಕೇಸರಿ ಬಾತ್ ಭಾಳ ಇಷ್ಟ. ಸೊ ಕೇಸರಿ ಬಾತ್ ಅಂದರೆ ಒಂಥರ ನಮ್ಮಮ್ಮ ಹಂಗೆ ಈವ್ನಿಂಗು ಮನೆಗೆ ಬಂದಾಗ ಒಂದು ಸ್ನ್ಯಾಕ್ ಮಾಡಿರ್ತಾರಲ್ಲ, ಅದೊಂದು ಹೆಂಗೆ ಅಂದರೆ, ನಾನು ನನ್ನ ತಂಗಿ ಸ್ಕೂಲಿಂದ ಬರ್ತಾ, ನನಗೆ ಸ್ವೀಟ್ ಇಷ್ಟ, ಅವಳಿಗೆ ಖಾರ ಇಷ್ಟ. ಉಪ್ಪಿಟ್ಟು ಕೇಸರಿ ಬಾತ್ ಮಾಡ್ತೀವಿ. ಇಲ್ಲ, ಸೊ ಅಮ್ಮನ ಒಂದು ದೊಡ್ಡ ಚಾಲೆಂಜ್, ಈ ಊರಿಗೆ ಆಗೋಂಥದ್ದು ಏನೋ ಮಾಡ್ಬೇಕಲ್ಲ ಅಂತ. ಬಟ್ ಇಲ್ಲ, ನಮ್ಮಮ್ಮ ಪಾಪ 2 ಡಿಶ್ ಮಾಡ್ತಿದ್ದು. ಸೊ ನನಗೆ ಯಾವಾಗ್ಲೂ ಕೇಸರಿ ಬಾತ್, ಅದು ಕಮ್ಮಿ ಸಕ್ಕರೆ ಎಲ್ಲ ಹಾಕಿ ಅಮ್ಮ ಒಂದು ಸ್ಯಾಫ್ರನ್, ಒಂದು ಕೇಸರಿ ಕಲರ್ ಒಂದು ಕೇಸರಿ ಬಾತ್ ಮಾಡ್ತಿದ್ರು ಡೈಲಿ. ಕೇಸರಿ ಕೇಸರಿ ಬಾತೇ ಇಷ್ಟ ನನಗೆ ಈಗಲೂ, ಕೇಸರಿ ಕಲರ್ ಅಲ್ಲಿ. ಸೂಪರ್. ಫಸ್ಟ್ ಇನ್ಕಮ್ ನೀವು ತಗೊಂಡಿದ್ದು? ಅರ್ಜುನ್ ಗೌಡ ಅಂತ ಹೇಳಿ ಒಂದು ಕನ್ನಡ ಸಿನಿಮಾ ಇದೆ, ಪ್ರಜ್ವಲ್ ದೇವರಾಜ್ ಸರ್ ಅವ್ರದ್ದು. ಗೊತ್ತು, ಹೇಳಿ. ಅದರಲ್ಲಿ ನಾನು ಜೂನಿಯರ್ ಆಗಿ ಹೋಗಿದ್ದೆ. ಇಟ್ ವಾಸ್ ಮೈ ಫಸ್ಟ್ ಮೂವಿ ಆಕ್ಚುಲಿ. ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಜಸ್ಟ್ 500ಗೆ ಅದೇ ನನ್ನ ಫಸ್ಟ್ ಇನ್ಕಮ್. 500 ವಾಸ್ ದ ಫಸ್ಟ್ ಇನ್ಕಮ್. ನಿಮ್ದು? ನಂದು ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಪೇಮೆಂಟೇ ಸಿಕ್ಕಿಲ್ಲ, ಆಯ್ತಾ. ಪೇಮೆಂಟೇ ಸಿಕ್ಕಿಲ್ಲ ಅಂದ್ರೆ ಲಾ ಪ್ರೊಫೆಷನಲ್ಲಿ ಕಾಲೇಜ್ ಟೈಮಲ್ಲಿ ಇದ್ದಾಗ, ಫೈನಲ್ ಇಯರ್ಲಿದ್ದಾಗ ನನಗೆ ಆ್ಯಕ್ಟಿಂಗ್ ಹುಚ್ಚಿತ್ತು. ಬಟ್ ನನಗೆ ಏನು ಮಾಡಬೇಕು ಗೊತ್ತಿರಲಿಲ್ಲ ಮಂಗಳೂರಲ್ಲಿ. ಸೊ ಆ ಟೈಮಲ್ಲಿ ನನಗೆ ಇವಾಗ ನನ್ನ ಫ್ರೆಂಡು ನೀತಾ ಅಶೋಕ್ ಅಂತ, ಅವ್ರು ಇವಾಗ ನಾನಿನ್ನು ಬಿಡಲಾರೆ ಹೀರೋಯಿನ ಮಾಡ್ತಾ ಇದ್ರು, ವಿಕ್ರಾಂತ್ ಹೊಡೆದಲ್ರು. ಅವರು ಯಾವುದೋ ಒಂದು ಮ್ಯಾನೇಜರ್ಗೆ ರೆಫರ್ ಮಾಡಿದ್ರು ಸುಮ್ಮನೆ. ಸಡನ್ ಒಂದು ದಿವಸ ನನಗೆ ಫೋನ್ ಬರುತ್ತೆ, ಅದು ನೋಡಿದ್ರೆ ಶಾಂತಂ ಪಾಪಂ ಮಾಡ್ತೀರಾ ಈ ಥರ ಅಂತ. ನನಗೆ ಶಾಂತಂ ಪಾಪಂ ಅಂದ್ರೇ ಗೊತ್ತಿಲ್ಲ ಅವತ್ತು ಏನು ಅಂತಾನೆ. ನಾನು ಟಿವಿ ನೋಡ್ತಿಲ್ಲ, ನನಗೆ ಅವಾಗ ಅಂದರೆ ಟಿವಿ ಸೀರೀಸ್ ಏನು ಬರ್ತಾ ಇದೆ ನನಗೆ ಗೊತ್ತಿರಲಿಲ್ಲ. ನಾನು ಮಾಡ್ತೀನಿ ಅಂತ ಹೋದ ತಕ್ಷಣ ಪ್ರೊಡ್ಯೂಸರ್ನ ನಾನು ಮೀಟ್ ಮಾಡಿದೆ. ಬೆಳಿಗ್ಗೆ ನೀವೇ ಹೀರೋ ಅಂದ್ರು. ನನಗೆ ಫಸ್ಟ್ ಟೈಮ್ ಕ್ಯಾಮರಾ ಫೇಸ್ ಮಾಡಿ ನೀವೇ ಹೀರೋ ಅಂದ್ಬಿಟ್ರೆ, ಸೂಪರ್ ಸರ್ ನೋಡಿ, ನನಗೆ ಹೆವಿ ಕಾನ್ಫಿಡೆನ್ಸ್. ಆಮೇಲೆ ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡಿದೆ, ನಾನೇ ಹೀರೋ ಕಣೋ ಅಂದಂಗೆ. ಶಾಂತ ಪಾಪಮಲ್ಲಿ ಹೀರೋ ಅಂದರೆ ನೀವು ಕೊಲೆ ಮಾಡೋದು, ರೇಪ್ ಮಾಡೋದು, ಇಂಥದ್ದು ಕಣೋ ಅಂತ. ನನಗೆ ಮತ್ತೆ ಮೂಡ್ ಆಫ್ ಆಗೋಯ್ತು, ಈ ಥರ ಹೀರೋನಾ ಅಂತ. ಬಟ್ ಲಕ್ಕಿಲಿ ನನ್ನ ಪುಣ್ಯಕ್ಕೆ ನನ್ನ ಫಸ್ಟ್ ಎಪಿಸೋಡ್ಸೇ ಇಟ್ ವಾಸ್ ಅ ಬ್ಯೂಟಿಫುಲ್ ಲವ್ ಎಪಿಸೋಡ್ ನಾನು ಮಾಡಿದ್ದು. ಅದನ್ನು ಕೆಲಸಲ್ಲಿ ಪ್ರಾಬಬ್ಲಿ 1,000 ಸಲ ಹಾಕಿರ್ಬೋದು, ರೀಟೆಲಿಕಾಸ್ಟ್ ಮಾಡಿರ್ಬೋದು. ಸೊ ಅದಕ್ಕೆ ನನಗೆ ಎಕ್ಸ್ಪೆಕ್ಟೇ ಮಾಡಿಲ್ಲ, ನಾನು ಕ್ಯಾಮ್ರಾ ಫೇಸ್ ಮಾಡಬೇಕು ಅಂತ ಹೋದವನಿಗೆ ನನಗೆ 4,500 ರೂಪೀಸ್ ಒಂದು ಚೆಕ್ ಬರುತ್ತೆ.
ಅದು ನನ್ನ ಫಸ್ಟ್ ಪೇಮೆಂಟ್. ನಾನು ತೊಗೊಂಡೋಗಿ ನಾನು ಕೊಡ್ತೀನಿ ಆ್ಯಕ್ಚುಲಿ ಅಪ್ಪನಿಗೆ. ನೀವಾಗಲೇ ಕೇಳಿದ ಕ್ವಶನ್ಗೆ ಸೆಕೆಂಡ್ ಪ್ರೌಡ್ ಮೂಮೆಂಟ್ ಇದು ಚೆಕ್ಕು. ಫಸ್ಟ್ ಹಾರರ್ ಎಕ್ಸ್ಪೀರಿಯನ್ಸ್? ನಾನು ಪ್ರೈಮರಿಲಿದ್ದಾಗ ಈ DVD ಪ್ಲೇಯರ್ಸ್ ಬರ್ತಾ ಇತ್ತಲ್ಲ, CDs ಹಾಕೊಂಡು ನಾವು ಸಿನಿಮಾ ನೋಡೋದು. ಸೊ ಈ ಇವಿಲ್ ಡೆಡ್ ಸಿನಿಮಾ ಅವಾಗ ಭಾಳ ಫೇಮಸ್ ಇತ್ತು. ಇವಿಲ್ ಡೆಡ್ ಸಿನಿಮಾದ ಒಂದು CD ತೊಗೊಂಬಂದಿದ್ದೆ. ಅದು ಎಕ್ಸ್ಟ್ರೀಮ್ಲಿ ಭಯ ಆಗೋ ಸಿನಿಮಾ. ನಾನೇನು ಮಾಡಿದೆ ಒಂದು ದಿವಸ, ಇವರೆಲ್ಲ ಅಪ್ಪ ಅಮ್ಮ ಎಲ್ಲ ಮಲ್ಕೊಂಡ್ಮೇಲೆ ರಾತ್ರಿ 11-11ವರೆಗೆ ಪ್ಲೇ ಮಾಡ್ಕೊಂಡು ಒಬ್ಬನೇ ಕತ್ಲೆಯಲ್ಲಿ ನೋಡ್ತಾ ಕೂತೀನಿ. ಆ DVD ಪ್ಲೇಯರ್ ಅನ್ನೋ ಪ್ರಾಬ್ಲಮ್ ಇತ್ತು, ಅದು ಸಡನ್ನಾಗಿ ಸ್ಟಕ್ ಆಗೋದು. ನಮ್ಮ DVD ಪ್ಲೇಯರ್ದು ಏನಂದರೆ ಒಂದು ಚೂರು ಏನು ಪ್ರಾಬ್ಲಮ್ ಅಂದರೆ, ಅಲ್ಲಿ ಹೋಗೋ ವೈರ್ನ ಒಂದು ಚೂರು ಅಲ್ಲಾಡಿಸಿದ್ರೆ ಮತ್ತೆ ಪ್ಲೇ ಆಗುತ್ತೆ. ಸೊ ನಾನೇನು ಮಾಡ್ತಿದ್ದೆ, ಈ TV ಹತ್ರ ಕೆಳಗಡೆ ಇರುತ್ತಲ್ಲ DVD ಪ್ಲೇಯರ್ನ ದೂರದಲ್ಲಿ ಕೂತ್ಕೊಂಡು ನೋಡೋದು. ಇದು ಸ್ಟಕ್ ಆದಾಗ ಮೆಲ್ಲೆ ಹತ್ರಕ್ಕೆ ಹೋಗಿ ಇನ್ನೇನು DVD ಪ್ಲೇಯರ್ ಅಲ್ಲಾಡಿಸ್ಬೇಕಲ್ಲ ಪ್ಲೇ ಆಗೋಕ್ಕೆ. ಎವ್ರಿ ಟೈಮ್ ಈ DVD ಪ್ಲೇಯರ್ನ ಮುಟ್ಟಕ್ಕೆ ಹೋಗೋಕೆ ಅದು ಪ್ಲೇ ಆಗ್ಬಿಡೋದು. ಅವತ್ತೊಂದು 3 ಸಲ ಆಗಿದೆ. ನಾನೇ ಕಿರ್ಚಾಡ್ಕೊಂಡು 2 ಸಲ ನಾನೇ ಕಿರ್ಚಾಡ್ಕೊಂಡು ವಾಪಸ್ ಬಂದೆ, ಅಮ್ಮ ಅನ್ಕೊಂಡು. ಇದು ಅದ್ರ ಪಾಠಕ್ಕೆ ಪ್ಲೇ ಆಗ್ತಾ ಇದೆಯಲ್ಲ ಅದು. ಓಕೆ, ಫಸ್ಟ್ ಟೈಮ್ ನೀವು ನಿಮ್ಮ ಐಡಲ್ನ ಮೀಟ್ ಆಗಿದ್ದು? ಅವ್ರನ್ನ ಮೀಟ್ ಮಾಡೋಕ್ಕಾಗಲ್ಲ, ಸೌಂದರ್ಯ ಮ್ಯಾಮ್ ತುಂಬ ಇಷ್ಟ ಅವರು. ಓಕೆ, ನಿಮಗೆ? ಫಸ್ಟ್ ಮೀಟ್ ಮಾಡಿದ್ದು ಸುದೀಪ್ ಅಣ್ಣನ. ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನನಗೆ ಗೊತ್ತಿಲ್ಲ, ಮೀಟ್ ಮಾಡೋಕ್ಕಂತ ಹೋಗಿದ್ದೀನಿ. ವೆರಿ ಅವ್ರ ಕ್ಲೋಸ್ ಅಸೋಸಿಯೇಟ್ಸ್ ಜೊತೆ ನಾನು ಇದ್ದೀನಿ. 4-5 ಜನ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ, ಸುದೀಪ್ ಅಣ್ಣ ಬರ್ತಾರೆ ಇಲ್ಲ ಶೂಟ್ ಮುಗಿಸ್ಕೊಂಡು ಅಲ್ಲಿ ರೂಮಿಗೆ ಬರ್ತಾರೆ ಅಂತ. ಒಂದೇ ಸತಿಗೆ ಅವರು ಬರ್ತಾರೆ ಒಳಗಡೆ ಒಂದು ಚಿಕ್ಕದೊಂದು ಒಂದು ಸ್ಲೀವ್ಲೆಸ್ ಇದು ಹಾಕೊಂಡು ಒಂದು ಹೆಡ್ಫೋನ್ ಎಲ್ಲ ಹಾಕೊಂಡು ಬಂದ್ಯಾರ, ವರ್ಕೌಟನ್ನು ಮುಗಿಸ್ಕೊಂಡು ಬಂದ್ಯಾರ ಒಳಗಡೆ. ಎಲ್ಲ ಕ್ಲೋಸ್ ಅಸೋಸಿಯೇಟ್ಸ್ ಎಲ್ಲರನ್ನ ಹಗ್ ಮಾಡ್ತಾ ಇದ್ದಾರೆ, ಹಲೋ ಅವ್ರ ಜೊತೆಗೆ ನಾನು ಇದ್ದವನಲ್ಲ. ಫಸ್ಟ್ ಟೈಮ್ ಅವ್ರಿಗೆ ಗೊತ್ತಿರೋ ಥರನೇ ಒಂದು ಕಣ್ಣಲ್ಲಿತ್ತು, ಯಾರಿದು ಅನ್ನೋದು, ಅವ್ರ ಕಣ್ಣಲ್ಲಿದೆಯಲ್ಲ ಯಾರಿದು ಅನ್ನೋದು. ಬಟ್ ಹಿಂಗೆ ಹಿಡ್ಕೊಂಡು ಹಾಯ್ ಸರ್ ಅಂತ ಹಗ್ ಮಾಡ್ತಾರೆ. ನನಗೆ ಆ ಹಗ್ಗಿದೆಯಲ್ಲ, ಹಾಯ್ ಸರ್ ಅಂತ ಬೇರೆ, ನನ್ನ ಸರ್ ಅಂದ್ಬಿಟ್ರಲ್ಲ ಅನ್ನೋದು ನನಗೊಂದು ಆಯ್ತಾ. ಇದು ಸುಮಾರು ವರ್ಷ, ಇದೊಂದು ಆಲ್ಮೋಸ್ಟ್ 8 years ಹಿಂದೆ ಹೇಳ್ತೇನೆ ನಾನು, 7 years ಹಿಂದೆ 2017 ಅನಿಸ್ತು. ಅವತ್ತು ಇಮಿಡಿಯೇಟ್ಲಿ ನಾವೆಲ್ಲ ಡಿನ್ನರ್ ಕೂರ್ತೀವಿ ಒಟ್ಟಿಗೆ, 4-5 ಜನ. ಸುದೀಪಣ್ಣ ಮಾತಾಡ್ಕೊಂಡು ಡಿನ್ನರ್ ಮಾಡ್ತಾ ಇರ್ತಾರೆ. ನನ್ನ ಕಣ್ಣು ಹೆಂಗೆ ಅಂದ್ರೆ ಲಿಟ್ರಲಿ ಸ್ಟೇರ್ ಮಾಡ್ತಾ ಇದ್ದೆ ಅವ್ರನ್ನ. ಹಿಂಗೆ ಅವ್ರಿಗೊಂಥರ ಕಷ್ಟ ಆಗ್ತಾ ಇದೆ, ಹೆಂಗೆ ಎದುರುಗಡೆ ಕೂತೀವಿ ನಾವು ನೋಡ್ತಾ. ನನಗೆ ಈಗಲೂ ನೆನಪಿದೆ, ಅವ್ರು ಹಿಂಗೆ ತಿನ್ಕೊಂಡು ಅವ್ರದ್ದೊಂದು ಲುಕ್ ಇದೆಯಲ್ಲ ಮಧ್ಯದಲ್ಲಿ, ಹಿಂಗೆ ನೋಡ್ತಾರೆ ಅವರು. ನಾನು ಹಿಂಗೆ ನೋಡ್ತಾ ಇದ್ದೀನಿ, ಅಂದ್ರೆ ನನಗೆ ಒಂಥರ ಅದು ಡೈಜೆಸ್ಟ್ ಮಾಡೋಕ್ಕಾಗ್ತಾ ಇರೋ ಒಂದು ದಿವಸ ಅದು. ಸೂಪರ್. ನಿಮಗೆ ಈ ಪ್ರಶ್ನೆ, ಅಪಾಯವಿದೆ ಎಚ್ಚರಿಕೆ ಸಿನಿಮಾ ಬಗ್ಗೆ 5 traits ಹೇಳಿ ಅಂದರೆ? ಸ್ಟೋರಿ ಇಸ್ ಅ ವೆರಿ ಸ್ಟ್ರಾಂಗ್ ಸ್ಕ್ರಿಪ್ಟ್ ಅನಿಸ್ತು ನನಗೆ ಓದಿದ ತಕ್ಷಣ. ನಾನು ಫಸ್ಟ್ ಟೈಮ್ ಕತೆ ಸ್ಕ್ರಿಪ್ಟ್ ಓದಿದಾಗಲೂ ಕೂಡ ಒಂದು 30% ಸ್ಕ್ರಿಪ್ಟ್ ಆದಮೇಲೆ ಸ್ಕ್ರಿಪ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ಇದೇ ಕತೆನ ನಾನು ಓದ್ತಾ ಇದ್ದಿದ್ದು ಅನ್ಸ್ಬಿಡ್ತು ನನಗೆ. ಸ್ಕ್ರೀನ್ ಪ್ಲೇ ಚೇಂಜ್ ಆಗುತ್ತೆ. ಸೊ ಫಸ್ಟ್ ಇಟ್ ಇಸ್ ಸ್ಟೋರಿ, ಅದಾದ ತಕ್ಷಣ ಇಮಿಡಿಯೇಟ್ಲಿ ನನಗೆ ಇಟ್ ಇಸ್ ಡೈರೆಕ್ಟ್. ಸೊ ಬಟ್ ಐ ಥಿಂಕ್ ದೀಸ್ ಆರ್ ದ ಮೇಜರ್ ಎಲಿಮೆಂಟ್ಸ್ ನನಗೆ ಫಸ್ಟ್ ಸಿನಿಮಾ ಓಕೆ ಆಗೋದಕ್ಕೆ. ಫಸ್ಟ್ ಹಾರ್ಟ್ ಬ್ರೇಕ್ ಹೇಳಿ ಮೇಡಮ್. 4th standard ಇದ್ದಾಗ ಒಂದು ದಿವಸ ನಾನು ನನ್ನ ತಂಗಿ ಯಾಕೆ ಬಂದ್ರಿ ಇಲ್ಲಿ? ನಾನು ನನ್ನ ತಂಗಿ ಸ್ಕೂಲ್ಗೆ ಹೋಗೋಕ್ಕೆ ಅಂತ ರೆಡಿಯಾಗಿ ನಿಂತಿದ್ದೀವಿ. ನಮ್ಮ ಅಪ್ಪ ಜೀಪ್ ತೊಗೊಂಡು ಬರ್ತಾ ಇದ್ದಾರೆ ರಿವರ್ಸಲ್ಲಿ. ನನಗೊಂದು ಚಿಕ್ಕ ಬೆಕ್ಕಿತ್ತು, ಒಂದು ಫೇವ್ರೇಟ್ ಬೆಂಕಿ ಅಂತ. ಅಂದ್ರೆ ನನಗೆ ತುಂಬ ಇಷ್ಟ, ನನ್ನ ಜೊತೆನೇ ಮಲ್ಕೊಳ್ಳೋದು, ನನ್ನ ಜೊತೆನೇ ಇರೋದು. ಸೊ ಆನಿಮಲ್ಸಲ್ಲಿ ನನಗೆ ತುಂಬ ಪೆಟ್ ಅಂದರೆ ಬೆಕ್ಕು. ಈ ಬೆಕ್ಕಿಗೆ ಏನಾಯಿತು ಅಂತ ಗೊತ್ತಿಲ್ಲ, ಒಂದೇ ಸತಿ ಟೈರ್ ಮೇಲೆ ಹಾರ್ಬಿಡೋದೆ. ನನ್ನ ಕಣ್ಣೆದುರುಗಡೆನೆ ಮೇಲೆ ಹೋಗ್ಬಿಡ್ತದೆ. ಅಯ್ಯೋ, ನನಗಂತೂ ಫಸ್ಟ್ ಟೈಮ್ ಒಂಥರ ಅಷ್ಟೊಂದು ಅಯ್ಯೋ ಅನ್ಸ್ಬಿಡ್ತು. ನನ್ನ ಕಣ್ಣೆದುರುಗಡೆನೆ ಹಂಗೆ ಪಚಕ್ಕಂತ. ಪ್ರಾಬ್ಲಿ ಅದು ಆ ಇನ್ಸಿಡೆಂಟ್ ಆದಮೇಲೆ ಇವತ್ತಿಗೂ ನಾನು ಪೆಟ್ಸ್ ಜೊತೆ, ಯಾವುದೇ ಪೆಟ್ಸ್ ಇರಲಿ, ನಾಯಿ ಇರಲಿ, ಬೆಕ್ಕು ಜೊತೆ ನಾನು ಅಟ್ಯಾಚ್ ಆಗೋದೇ ಇಲ್ಲ. ಅದಾದ್ಮೇಲೆ ಮತ್ತೆ ಯಾವತ್ತೂ ಇಲ್ಲ. ಅಂದ್ರೆ ಪೆಟ್ ಇದೆ ಇವತ್ತಿಗೂ ನಮ್ಮ ಮನೇಲಿ, ನಾಯಿಗಳು, ಬೆಕ್ಕುಗಳು ಎಲ್ಲ ಇದೆ. ನಮ್ಮ ಮನೇಲಿ ಒಂದು ಟೈಮಲ್ಲಿ ಬೆಕ್ಕುಗಳಿಂದ 25 ಇತ್ತು. 25 ಬೆಕ್ಕು? ಅಂದ್ರೆ 25 ಬೆಕ್ಕು ಅಂದ್ರೆ ನಮ್ದಿಗೆ ಮಲೆನಾಡು ಏರಿಯಾ ಅಲ್ಲ, ಅಂದ್ರೆ ಮನೆ ಒಳಗಡೆ ಹೊರಗಡೆ ಎಲ್ಲ ಓಡಾಡ್ತಾ ಇರುತ್ತೆ. ನಮ್ಮ ಅಮ್ಮ ಒಂದು ದೊಡ್ಡ ತಟ್ಟೆ, ಇಷ್ಟು ದೊಡ್ಡ ತಟ್ಟೆ ತಗೊಂಡ್ಬಂದು ಊಟ ಹಾಕಿದ್ರೆ ಅವಾಗ ಎಲ್ಲೆಲ್ಲಿಂದಲೋ ಬರೋದು, ಮ್ಯಾವ್ 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 ಅನ್ಕೊಂಡು ರೌಂಡ್ ಒಂದು ಟೈಮಲ್ಲಿ ಇತ್ತು ಅಷ್ಟು. ಆಯ್ತು, ಓಕೆ. ಆ ಬೆಕ್ಕಿನ ಜಾಗಕ್ಕೆ ಒಂದು ಹುಡುಗಿ ಹಾಕೋಣ ಇವಾಗ. ಆಯ್ತು, ಇಲ್ಲಿ ಹಾರ್ಟ್ ಬ್ರೇಕ್ ಫಸ್ಟ್ ಅಂತ ಕೇಳಿದಿರಾ? ನಂದು ಫಸ್ಟ್ ಹಾರ್ಟ್ ಬ್ರೇಕ್ ನಾನು ಹೇಳಾಗಿದೆ. ಇದೊಳ್ಳೆ ಕತೆ. ಈಗ ಸೆಕೆಂಡ್ಸ್ ಬಂದ್ಬಿಡುತ್ತೆ ಫಸ್ಟ್ ಬ್ರೇಕಪ್. ಇದು ಈ ತರ ಕ್ವಶನ್ ಅದರಲ್ಲೇ. ಐ ಥಿಂಕ್ PU ಐ ಲೈಕ್ ದ ಗರ್ಲ್, ಒಬ್ರನ್ನ ಇಷ್ಟ ಆಯ್ತು. ಬಟ್ ಅವಾಗೆಲ್ಲ ನಮ್ದೆಲ್ಲ ರಮೇಶ್ ಅರವಿಂದ್ ಮೂವಿ ಟೈಪ್ಸ್ ಆಫ್ ಲವ್. ತ್ಯಾಗ ಮಾಡಿದ್ದೆ ಜಾಸ್ತಿ. ಒನ್ ಸೈಡ್ ಲವ್. ಹೇಳ್ಕೊಳಕ್ಕೆ 2 ವರ್ಷ ತೊಗೊಂಡ್ಬಿಟ್ಟೆ. ಲಾಸ್ಟಿಗೆ ಎಲ್ಲ ಸಿನಿಮಾಗಳ ಥರ ಸೆಂಡ್ ಆಫ್ ದಿವಸ ಹೇಳ್ಕೊಳೋಣ ಅಂತ. ಸೆಂಡ್ ಆಫ್ ದಿವಸ ಅವತ್ತು ಆಗಲಿಲ್ಲ, ಆಯಿತಾ. ಪ್ರಾಬ್ಲಿ ಕಾಲೇಜೆಲ್ಲ ಮುಗಿದ್ಮೇಲೆ ಹೇಳಿದೆ. ಅಷ್ಟರಲ್ಲಿ ಅವರು ಹೈ ಸ್ಟಡೀಸ್ಗೆ ಬೇರೆ ಕಡೆ ಹೋಗಾಯಿತು, ನಾವು ಬೇರೆ ಕಡೆ ಹೋಗಾಯಿತು. ಸೊ ನನಗೆ ಈಗಲೂ ನೆನಪಿದೆ, ಈ ಹಾಡಿತ್ತಲ್ಲ,
ನೀರಲ್ಲಿ ಸಣ್ಣ ಅಲೆಯೊಂದು ಇವ್ರದ್ದು ಹುಡುಗರು ಸಿನಿಮಾದ ರಿಪೀಟ್ ಮಾಡಲ್ ಕೇಳ್ತಾ ಅದು ಇದ್ದಾರೆ. ರಿಪೀಟ್ ಮಾಡಲ್ಲಿ ಅವಾಗ ಈ ಲಿರಿಕ್ಸ್ ಎಲ್ಲ ತುಂಬಾ ಡೀಪ್ ಆಗಿ ಅರ್ಥ ಆಗೋದು. ಎಂತ ಬರ್ದ್ಬಿಟ್ಟಿದ್ದಾನೆ ಗುರು ಇವನು ಅಂತ. ಈಗ ಅದೇ ಹಾಡು ಕೇಳಿದ್ರೆ ಫಸ್ಟ್ ಬೈಕ್ ನಾನು ಫೈನಲ್ ಇಯರ್ ಲಾದಲ್ಲಿದ್ದಾಗ ನಮ್ಮಪ್ಪ ನನ್ನ ಬೈಕಲ್ಲಿ ಕೂರಕ್ಕೆ ಬಿಡ್ತಾ ಇರ್ಲಿಲ್ಲ, ಬೇರೆಯವ್ರ ಬೈಕಲ್ಲೂ ಕೂರಕ್ಕೆ ಬಿಡ್ತಾ ಇಲ್ಲ, ತುಂಬಾ ಭಯ. ನಾ ಬೈಕ್ ಓಡ್ಸೋಕೆ ಕಲ್ತಿರ್ಲಿಲ್ಲ. ನಾನು ಬೈಕ್ ಓಡ್ಸೋಕೆ ಕಲ್ತಿದ್ದೆ 4th ಇಯರ್ ಲಾ ಅಲ್ಲಿ. ನಾನು ಜೀಪ್ 7 ಸ್ಟ್ಯಾಂಡರ್ಡ್ ಓಡಿಸ್ತಿದ್ದೆ. ಅವಾಗ ಇಷ್ಟೇ ಇದ್ದಿದ್ದು, ನಾನು ಪಿಲ್ಲ ಹಿಡ್ಕೊಂಡು ಹಿಂಗೆ ಓಡಿಸ್ತಿದ್ದೆ. ಎಲ್ಲರೂ ನೋಡೋರು ಇವ್ನು ಓಡಿಸೋದು ನೋಡೋವಾಗಲೇ ಇಲ್ಲ. ಆ ಟೈಮಲ್ಲಿ ನಾನು ಕಾಲೇಜಲ್ಲಿ ಪ್ರೆಸಿಡೆಂಟ್ ಆಗಿದ್ದೆ. ಅವಾಗ ಅಪ್ಪಂಗೆ ಕೇಳಿದ್ದೆ, ಇಷ್ಟೆಲ್ಲ ಮನೆಯಪ್ಪ ಒಂದು ಬೈಕ್ ಇಲ್ಲ ಅಂದರೆ ನಾನು ಎಲ್ಲರೂ ಬರ್ತಾರೆ ಬೈಕಲ್ಲಿ, ನಾನು ಮಾತ್ರ ಹಂಗೆ ಹೋಗ್ತೀನಿ ಇದು ಅಂತ ತಕ್ಷಣ ಒಂದು ದಿವಸ ಸಡನ್ ಅಪ್ಪ ಫೋನ್ ಮಾಡಿ ಯಾವ ಕಲರ್ ಬೇಕು ಬುಲೆಟು ಅಂತ ಫೋನ್ ಮಾಡಿ. ನನಗೆ ಶಾಕ್. ನಾನು ಯಾವುದು ಮೀಟಿಂಗ್ಲಿದ್ದ ಓಡ್ಬಿಟ್ಟು ನೀನು ಹೊರಗಡೆ ನಿಜವಾಗ್ಲೂ ಅನ್ಕೊಂಡು ಯಾವ್ದಾದ್ರು ಮಾಡು ಅಂತ. ನೀನು ಫಸ್ಟ್ ಆಫ್ ಆಲ್ ಮನ್ಸು ಚೇಂಜ್ ಆಗ್ಬಿಟ್ರೆ ಕಷ್ಟ. ಕಲರ್ ಇಟ್ ಇಸ್ ಓಕೆ, ಯಾವ್ದಾದ್ರು ತಗೋಬ. ಬ್ಲ್ಯಾಕ್ ಒಂದು ಕ್ಲಾಸಿಕ್ ಬುಲೆಟ್ 350 ಇವತ್ತು ತಂದಿದ್ದೀನಂತ. ಸೊ ಅಪ್ಪ ಅಷ್ಟು ಲೇಟಾಗಿ ಬೈಕ್ ಕೊಡ್ಸಿದ್ಮೇಲೆ ಬಿದ್ದಿದ್ಯಾ ಯಾವತ್ತಾದ್ರು? ಇದ್ರಲ್ಲೆಲ್ಲ ಬಿದ್ದಿಲ್ಲ ನಾನು, ತುಂಬಾ ಸೇಫ್ಟಿ ಪ್ರಿಕಾಷನ್ ಅದು ಇದು. ಬಟ್ ಶೂಟಿಂಗ್ ಡೇ, ಅಪಾಯವಿದೆ ಎಚ್ಚರಿಕೆದು ಶೂಟಿಂಗ್ ಡೇ. ಫಸ್ಟ್ ಡೇ ಶೂಟ್ ಎಲ್ಲಿ ಇಟ್ಕೊಂಡಿರೋದು ಅಂದ್ರೆ ತೀರ್ಥಹಳ್ಳಿಲಿ ತೆಪ್ಪೋತ್ಸವ ಆಗುತ್ತೆ. ಹೌದು, ತುಂಗ ಎಕ್ಸ್ಟ್ರೀಮ್ಲಿ ದೊಡ್ಡ ಕ್ರೌಡ್ ಸೇರುತ್ತೆ ಅಲ್ಲಿ ತೆಪ್ಪೋತ್ಸವದಲ್ಲಿ. ತೀರ್ಥಹಳ್ಳಿ ಬ್ರಿಡ್ಜ್ ಅಲ್ಲಿ ರಾತ್ರಿ ಒಂದು ಡ್ರೋನ್ ಶಾಟ್. ಸಿನಿಮಾ ಓಪನಿಂಗ್, ನಮ್ದು ಬ್ಯಾಚುಲರ್ ಸಾಂಗ್ಗೆ ಓಪನಿಂಗ್ ಶಾಟ್ ತೀರ್ಥಹಳ್ಳಿ ತೆಪ್ಪೋತ್ಸವದಲ್ಲಿ ನಾವು ಬರೋದು. ನಾನು ಮತ್ತೆ ನನ್ನ ಇಬ್ರು ಫ್ರೆಂಡ್ಸ್ ಕ್ಯಾರೆಕ್ಟರ್ ಇದ್ದಾರೆ, ಗಾಬರಿ ಪೆಟ್ಟಿಗೆ, ಸೂರಿ, 3 ಜನ ನಾವು. ನಮ್ದೊಂದು ಬೈಕ್ ಇದೆ. ನಮ್ಮ ಸಿನಿಮಾದಲ್ಲಿ ಬೈಕ್ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್. ಸೊ ಆ ಬೈಕಲ್ಲಿ ಏನಂದ್ರೆ ಈ 3 ಜನ ಸ್ವಲ್ಪ ಹುಚ್ಚು ಹುಡುಗರಾಗಿರ್ತಾರಲ್ವಾ, ಅಂದ್ರೆ ಒಂಚೂರು ಪೊರ್ಕಿ ಟೈಪ್ಸ್ ಹುಡುಗರು ಇವರು 3 ಜನ. ಸೊ ನಾನೇನ್ ಮಾಡ್ತೀನಿ, ಈ ಬೈಕ್ನ ಜಾತ್ರೆಯಲ್ಲಿ ಹುಚ್ಚು ಇದ್ರ ತರ ಕುದುರೆ ತರ ಓಡಿಸ್ಕೊಂಡ್ ಬರ್ತೀನಿ. ಅಂದ್ರೆ ಗಿಲಿ ಎಲ್ಲ ಮಾಡ್ಕೊಂಡು ಹುಡುಗರ ತರ RX-ನ ಫಸ್ಟ್ ಶಾಟ್. ಇವ್ರ ಡೈರೆಕ್ಟರ್ ಇವರೆಲ್ಲರೂ ದೂರದಲ್ಲಿ ಇದ್ದಾರೆ, ಎಷ್ಟು ಕಿಲೋಮೀಟರ್ ದೂರದಲ್ಲಿ ಕೂತ್ಕೊಂಡಿದ್ದಾರೆ ಎಲ್ಲರೂ. ಡ್ರೋನ್ ಶಾಟ್ ಅಲ್ವಾ, ಡ್ರೋನ್ ಇನ್ನೇನು ಸ್ಟಾರ್ಟ್ ಆಗಬೇಕು, ವೀಲಿಂಗ್ ಮಾಡ್ಕೊಂಡು ಬರ್ಬೇಕು. ಆ ಕ್ರೌಡ್ ಮಧ್ಯದಲ್ಲಿ ಹಂಗೆ ಬರೋದು ಯೋಚನೆ ಮಾಡಿ. ಫಸ್ಟ್ಲೇ ಏನಾಗಿದೆ, ಯಾರೋ ಒಬ್ರು ಐಡ್ಲಿಂಗ್ ಜಾಸ್ತಿ ಮಾಡಿದ್ದಾರೆ, ಅದನ್ನ ನಾನು ನೋಡೇ ಇಲ್ಲ. ಫಸ್ಟ್ ಶಾಟ್ ಅಲ್ವಾ, ಜೋಶ್ ಬೇರೆ. ಆ ಜೋಶಲ್ಲಿ ನಾನು ಸ್ಪೀಡ್ ಬಂದು ಬೈಕ್ನ ಎತ್ತಿದ ತಕ್ಷಣ ಏನಾಗ್ಬಿಡುತ್ತೆ, ಐಡ್ಲಿಂಗ್ ಇದ್ದಿದ್ರಿಂದ ತುಂಬಾ ಸ್ಪೀಡ್ ಆಗ್ಬಿಡುತ್ತೆ. ಆ ಜನ ವೆಹಿಕಲ್ಸ್ ಮಧ್ಯೆ ಕಂಟ್ರೋಲೇ ಸಿಗ್ಲಿಲ್ಲ. ಇಬ್ರು ಬೇರೆ ಹಿಂದೆ ಇದ್ದಾರೆ. ಹೆಂಗ್ ಬಿದ್ದಿದೀವಿ ಅಂದ್ರೆ, ವೆರಿ ಫಸ್ಟ್ ಶಾಟ್ ಬಿದ್ದ ತಕ್ಷಣ ಬೈಕ್ದು ಹ್ಯಾಂಡ್ಲು ಇದ್ರದ್ದು ಏನು ಕ್ಲಚ್ ಗಿಚ್ ಎಲ್ಲ ಪೀಸ್ ಎಲ್ಲ ಮುಗಿದೋಯ್ತು. ಬೈಕ್ ಹೊಸ ಬೈಕ್ ರೆಡಿ ಮಾಡ್ತಿರೋದು, ಬೈಕ್ ಪೀಸ್. ನೀವೆಲ್ಲ ನನ್ನ ಮೇಲೆ ಇವರಿಬ್ರು ಇದ್ದಾರೆ, ಹಿಂಗ್ ಬಿದ್ದಿದೀವಿ. ಅಲ್ಲಿ ಜನ ಇರೋರೆಲ್ಲ ಬೈತಾ ಇದ್ದಾರೆ, ಆಗ್ಬೇಕು ನನ್ನ ಮಕ್ಕಳಿಗೆ ಆಗ್ಬೇಕು ಅಂತ. ಅವರಿಗೆ ಶೂಟ್ ಅಂತ ಗೊತ್ತಿಲ್ಲ, ಡ್ರೋನ್ ಶಾಟ್ ಅಲ್ವಾ. ಅವ್ರು ನೋಡ್ಕೊಂಡು ಏನ್ ಅನ್ಕೊಂಡ್ರು ಅಂದ್ರೆ, ಇದು ಯಾರೋ ಹುಚ್ಚು ಹುಡುಗರು ಶೋಕಿ ಮಾಡಕ್ ಬಂದ್ರು, ವೀಲಿಂಗ್ ಸರಿ ಆಯ್ತು ಅಂತ. ಎಬ್ಸಕ್ಕೂ ಬರ್ತಾ ಇಲ್ಲ, ಅವ್ರಿಗೆ ಶೂಟಿಂಗ್ ಅಂತ ಗೊತ್ತಿಲ್ವಲ್ಲ, ಆಗ್ಬೇಕು ನನ್ನ ಮಕ್ಕಳಿಗೆ ಅನ್ಕೊಂಡು ಹೋಗ್ತಾ ಟೈಟಲ್ ಒಂದ್ಸಲ ನೆನಪಾಗಿರುತ್ತಲ್ಲ, ಅಪಾಯವಿದೆ ಎಚ್ಚರಿಕೆ ಅಂತ. ಪಾಪ ಇವರೆಲ್ಲ ಶೂಟಿಂಗ್ ಇಂದ ಓಡ್ ಬಂದ್ಬಿಟ್ರು, ಎಲ್ಲ ದೂರದಿಂದ 1 ಸೆಕೆಂಡ್ಗೆ ಎಲ್ಲ ಬಂದು ಸೇರ್ಬಿಟ್ರು. ಎಲ್ಲಿಂದೆಲ್ಲ ಓಡ್ ಬಂದು ಹಿಂಗೆ ನಮ್ಮನೆಲ್ಲ ಎತ್ತಿ ಬೈಕ್ ನೋಡಿದ್ರೆ ಬೈಕ್ ಎಲ್ಲ ಉಷ್ಟು ಹೊಡೆದ್ರೆ, ನಂದು ಇಲ್ಲಿ ಒಳಗಡೆ ಒಂದಿಷ್ಟು ಬ್ಲ್ಯಾಕ್ ಬಂದ್ಬಿಟ್ಟಿದೆ ಮಾರ್ಕ್ ಒಳಗಡೆ ಎಲ್ಲ ಹೊಡೆದಿರೋದು. ಶೂಟ್ ನಿಂತೋಯ್ತು. ಫಸ್ಟ್ ಶಾಟ್ ಅವತ್ತದೇ ಲಾಸ್ಟ್ ಶಾಟ್. ನಾನು ಫಸ್ಟ್ ಡೇ ಹೋಗಿ ನೋಡ್ಬೇಕಪ್ಪ, ಇದೇನೋ ಸಕ್ಕದಾಗ ಅನ್ನಿಸ್ತಾ ಇದೆ ಅನ್ಕೊಳ್ತಾರೋ ಆಡಿಯನ್ಸ್ಗೆ ಏನು ಹೇಳಿ? ಸಿನಿಮಾ ಒಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್, ಒಂದು ಸೀಟೆಡ್ ಥ್ರಿಲ್ಲರ್ ಇದೆ. ಆ ರಾತ್ರಿ ಹೊತ್ತು ಒಂದು ಡೆನ್ಸ್ ಫಾರೆಸ್ಟ್ ಒಳಗಡೆ ನಡೆಯುವಂತ, ರಿಯಲ್ ಡೆನ್ಸ್ ಫಾರೆಸ್ಟ್ ಒಳಗಡೆ ನಡೆಯುವಂತ ಕತೆ. ಅದನ್ನ ಹಂಗೆ ಶೂಟ್ ಮಾಡಿದೀವಿ. ಆ ಕಾಡು ಒಳಗಡೆ, ಆ ಕಾಡ್ದ ಆಂಬಿಯನ್ಸ್ ಫೀಲ್ ಆಗುತ್ತಲ್ಲ, ಆ ಕಾಡ್ ಆಂಬಿಯನ್ಸ್ ಫೀಲ್ ಮಾಡಕ್ ಬರ್ಬೇಕು ಸಿನಿಮಾಗೆ. ಓಕೆ, ಬೆಸ್ಟ್ ವಿಶಸ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್.